ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಮ್ಯಾ. ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ತಂತ್ರಜ್ಞಾನದ ದುರ್ಬಳಕೆಯಿಂದ ಮಹಿಳೆಯರ ಚಿತ್ರಗಳನ್ನ ಅಶ್ಲೀಲವಾಗಿ ಎಡಿಟ್ ಮಾಡ್ತಾ ಇರೋದರ ಕುರಿತು ಜಾಗತಿಕ ಮಟ್ಟದಲ್ಲಿ ತೀವ್ರ ಆತಂಕಗಳು ವ್ಯಕ್ತವಾಗ್ತಾ ಇತ್ತು. ವಿಶೇಷವಾಗಿ ಎಲಾನ್ ಮಸ್ಕ್ ಒಡೆತನದ ಎಕ್ಸ್ ವೇದಿಕೆಯ ಗ್ರಾಕ್ ಚಾಟ್ ಬಾಟ್ ಬಳಸಿ ನೈಜ ವ್ಯಕ್ತಿಗಳ ಚಿತ್ರಗಳನ್ನ ಬಿಕಿನಿ ಅಥವಾ ಆಕ್ಷೇಪಾರ್ಹ ರೀತಿಯಲ್ಲಿ ಮಾರ್ಪಡಿಸುವಂತಹ ಟ್ರೆಂಡ್ ಇತ್ತೀಚೆಗೆ ಹೆಚ್ಚಾಗೋಗ್ಬಿಟ್ಟಿತ್ತು. ಈ ಒಂದು ಬೆಳವಣಿಗೆಯನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಭಾರತ ಸರ್ಕಾರ ಸೇರಿದಂತೆ ಹಲವು ರಾಷ್ಟ್ರಗಳು ಇಂತಹ ಚಿತ್ರಗಳನ್ನ ಕೂಡಲೇ ತೆಗೆದುಹಾಕುವಂತೆ ಕಂಪನಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ವು. ಆರಂಭದಲ್ಲಿ ಇಂತಹ ಎಡಿಟಿಂಗ್ ಸೌಲಭ್ಯವನ್ನ ಕೇವಲ ಹಣ ಪಾವತಿಸುವ ಚಂದಾದಾರರಿಗೆ ಮಾತ್ರ ಸೀಮಿತಗೊಳಿಸುವುದಾಗಿ ಮಸ್ಕ್ ಘೋಷಣೆ ಮಾಡಿದ್ರು. ಆದ್ರೆ ಮಹಿಳೆಯರ ಗೌರವ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಈಗ ಎಕ್ಸ್ ಕಂಪನಿಯು ಮತ್ತಷ್ಟು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಯಾವುದೇ ನೈಜ ವ್ಯಕ್ತಿಯ ಚಿತ್ರವನ್ನ ಅಶ್ಲೀಲವಾಗಿ ಅಥವಾ ಬೆತ್ತಲೆಯಾಗಿ ಎಡಿಟ್ ಮಾಡುವ ಆಯ್ಕೆಯನ್ನ ಗ್ರಾಕ್ನಿಂದ ಸಂಪೂರ್ಣವಾಗಿ ತೆಗೆದುಹಾಕುವುದಕ್ಕೆ ನಿರ್ಧರಿಸಲಾಗಿದೆ. ಈ ಒಂದು ಹೊಸ ತಾಂತ್ರಿಕ ನಿರ್ಬಂಧವು ಸಾಮಾನ್ಯ ಬಳಕೆದಾರರು ಮತ್ತು ಪ್ರೀಮಿಯಂ ಚಂದಾದಾರರಿಬ್ಬರಿಗೂ ಕೂಡ ಅನ್ವಯ ಆಗುತ್ತೆ. ಸೈಬರ್ ಸುರಕ್ಷತೆಯನ್ನ ಖಚಿತಪಡಿಸೋದಕ್ಕೆ ಮತ್ತು ಡಿಜಿಟಲ್ ಮಾಧ್ಯಮದಲ್ಲಿ ನೈತಿಕತೆಯನ್ನ ಕಾಯ್ದುಕೊಳ್ಳುವುದಕ್ಕೆ ಈ ಒಂದು ಕ್ರಮ ಅತ್ಯಗತ್ಯವಾಗಿತ್ತು.